ಮಹಿಳೆಯರು ಗರ್ಭಿಣಿ ಅದಾರ ಅಂತ ತಿಳ್ಕೊರಿ, ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ, ತಾಯಿಗಿನ ಪೇಮೆಂಟ್ ಕೊಟ್ಟಾರ, ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುಗಿನ ಅವಾಗೆಲ್ಲ ಪೇಮೆಂಟ್ ಕೊಟ್ಟು ಈ ಕೆರೆನ ಜೀರ್ಣೋದ್ಧಾರ ಮಾಡಿಸಿರೋದು. ಅವರು ಒಂದಿನ ವಸ್ತಿಗೆ ಸಂಬಂಧ ಐಬಿ ಕಟ್ಟಿಸಿರೋದು. ಅದನ್ನ ಪ್ರಾಚೀನ ಕಾಲದಾಗ ಋಷಿಮುನಿಗಳು ಜಪ ಮಾಡ್ತಾ ಇದ್ರು. ಅಕ್ಕ ಮಹಾದೇವಿ ಕೂಡ ಈ ನಮ್ಮ ಜಪದ ಬಾವಿಯಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಒಂದು ದಾಖಲೆ ಇದೆ ಸರ್. ಸ್ನೇಹಿತರೆ ಬನ್ನಿ, ಡಂಬಳದ ದೊಡ್ಡ ಬಸವೇಶ್ವರ ದೇವಸ್ಥಾನ. ಇತಿಹಾಸಕ್ಕೆ ಡಂಬಳದ ಇತಿಹಾಸ, ಹಳೆಯ ದೇವಸ್ಥಾನ, ಚಾಲುಕ್ಯರ ಕಾಲದಲ್ಲಿ ಮಾಡಿರುವಂತ ದೇವಸ್ಥಾನ ಇದು. ಇದರ ಇತಿಹಾಸ ತಿಳ್ಕೊಳ್ಳೋಣ. ಮಂಜುನಾಥ ಬಡಿಗೇರ್ ಅಣ್ಣ ಇದ್ದಾರೆ, ಹಾಗೂ ಲಕ್ಷ್ಮಣ್ ದೊಡ್ಡಮಣಿ ಅಣ್ಣ ಅವರು ರಿಪೋರ್ಟರ್. ಆಕ್ಚುಲಿ ಅಂತ ಅಖಂಡ ಧಾರವಾಡ ಜಿಲ್ಲೆದೊಳಗನ ಡಂಬಳದ ಒಂದು ಏನು ವಿಕ್ಟೋರಿಯಾ ಮಹಾರಾಣಿ ಕೆರೆ ಐತಿ, ವಿಸ್ತೀರ್ಣದೊಳಗೆ ಅತಿ ಹೆಚ್ಚಿನ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು ಡಂಬಳ ಕೆರೆ. ಈ ಡಂಬಳ ಕೆರೆ ಏನು ತುಂಬಿತಂದ್ರೆ ವರ್ಷ ಪೂರ್ತಿ ನೀರಾವರಿ ಮೂಲಕ, ಸಣ್ಣ ನೀರಾವರಿ ಕೆರೆ ಮೂಲಕ ರೈತರು ವಿವಿಧ ಬೆಳೆಯನ್ನು ಬೆಳಿಬೋದು. ಫಸ್ಟ್ ಡಂಬಳದೊಳಗೆ ಏನಂದ್ರೆ ಕೆರೆ ಮಳೆ ಬರಗಾಲ ಭಾಳ ಇರ್ತಾವಾಗೆಲ್ಲ ಒಂದು 2-3 ದಶಕಗಳ ಮುಂಚೆ ನಮ್ಮ ಡಂಬಳದೊಳಗೆಲ್ಲ ಬೇರೆ ಬೇರೆ ಪ್ರದೇಶಕ್ಕೆ ಸುಗ್ಗಿ ಹೋಗ್ತಾ ಇದ್ರು. ಕೆರೆ ಯಾವಾಗ ಬರ್ತಿ ಸಿಂಗಟಲ್ವರೆಗೆ ಎತ್ತು ನೀರಾವರಿ ಮೂಲಕ ಏನು ಕೆರೆ ಬರ್ತಿ ಆಯ್ತು, ಅಲ್ಲಿಂದ ಇಲ್ಲಿವರೆಗಿನ ಡಂಬಳದೊಳಗೆ ಗೂಳೆ ಹೋಗೋಂಥ ಪರಿಸ್ಥಿತಿ ಗೂಳೆ ಹೋಗೋಂಥ ಇದು ಇಲ್ಲ, ಪರಿಸ್ಥಿತಿ ನಿರ್ಮಾಣ ಇಲ್ಲ. ಆಮೇಲೆ ಸ್ವಂತವಾಗಿ ಸ್ಥಳೀಯವಾಗಿನ ರೈತರೆಲ್ಲ ಕೃಷಿ ಚಟುವಟಿಕೆ ಮಾಡಕತ್ತಾರ. ಕೃಷಿ ಚಟುವಟಿಕೆ ಮಾಡ್ಕೊಳ್ಳೋ ಮೂಲಕ ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ತಾ ಇದಾರೆ. ಮತ್ತು ಇದು ದೊಡ್ಡಬೇಶ್ವರ ದೇವಸ್ಥಾನ ಏನೈತಲ್ರಿ, ಇದು ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲಕರ ಕಾಲದೊಳಗೆ ಆಗಿರ್ತಕ್ಕಂಥದ್ದು ಇದು. ಆಮೇಲೆ ಇಲ್ಲಿ ಏನು ಪ್ರವಾಸಿ ತಾಣ ಐತಲ್ಲ, ಇಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿಗಳು ಬರ್ತಾರೆ. ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬರ್ತಾರೆ. ಡಂಬಳ ಅಂದ್ರನ ತೋಂಟದಾರ ಸಿದ್ಧಲಿಂಗ ಸ್ವಾಮಿಗಳು ಅನ್ನೋದು ಒಂದು ಇದೈತೆ ಸರ್. ಇದಕ್ಕೆ ಪ್ರಾಚೀನ ಏನು ದೇವಸ್ಥಾನ ಇದೆ, ದೊಡ್ಡ ಬಸವೇಶ್ವರ ದೇವಸ್ಥಾನ. ಈಗ ನಾವು ಲಕ್ಕುಂಡಿ ಇವತ್ತು ಪ್ರಾಚೀನ ದೇವಸ್ಥಾನ ಅಂತ ಅಂದ್ರೆ ಬರೀ ಲಕ್ಕುಂಡಿ ಅಷ್ಟ ಬರ್ತೈತಿ. ಲಕ್ಕುಂಡಿ ಉತ್ಸವ ಯಾವ ರೀತಿ ಮಾಡ್ತಾರ, ಹಂಗೆ ಈ ಭಾಗದ ಏನು ಸಚಿವರು H.K. ಪಾಟೀಲ್ ಸಾಹೇಬ್ರು ನಮ್ಮ ಡಂಬಳ ಉತ್ಸವ ಮಾಡೋಕ್ಕೂ ಆಸಕ್ತಿ ವಹಿಸ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಯಾಕಂದ್ರೆ ಡಂಬಳದೊಳಗನ ಬಹುತೇಕ ಐತಿಹಾಸಿಕ ಸ್ಥಳಗಳದಾವ ಸರ್. ಇವತ್ತು ಡಂಬಳ ಲಕ್ಕುಂಡಿಗೆ ಅಷ್ಟ ಉತ್ಸವ ಸೀಮೆ ಆಗೈತಿ. ಅವರು ಈ ಭಾಗದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಈ ಭಾಗದವರ ಆಗಿರೋದ್ರಿಂದ ಡಂಬಳದೊಳಗೆ ಏನು ಇನ್ನೂ ಪುನರ್ಜೀವನ ಆಗುವಂಥದ್ದು, ಜೀರ್ಣೋದ್ಧಾರ ಲಕ್ಕುಂಡಿ ಪ್ರತಿ ವರ್ಷ ಅದಕ್ಕಂತ ಒಂದು ಸಪ್ರೇಟ್ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಬಜೆಟ್ ಆಗಿದೆ, ಸಪ್ರೇಟ್ ಒಂದು ಪ್ರಾಧಿಕಾರ ರಚನೆ ಮಾಡಿದ್ದಾರೆ ಸರ್. ಪ್ರಾಧಿಕಾರನ ರಚನೆ ಆಗೈತಿ. ಹಂಗೆ ಇವತ್ತು ನಮ್ಮ ಡಂಬಳದೊಳಗನ ಭಾಳ ಪ್ರಾಚೀನ ದೇವಸ್ಥಾನಗಳದಾವು. ಆಮೇಲೆ ಜೀರ್ಣೋದ್ಧಾರ ಮಾಡೋದು, ಅವಕ್ಕೆಲ್ಲ ಅನುದಾನ ಬಿಡುಗಡೆ ಮಾಡಬೇಕು. ಇದಕ್ಕೂ ಒಂದು ಡಂಬಳ ಉತ್ಸವ ಅಂತ ಅಂದು ಮಾಡಿದ್ನಂದ್ರೆ ಈಗ ನಾವೆಲ್ಲ ಏನು ಈ ಹಿರಿಯ ಕಾಲದಾಗ ನಾವು ಈ ಡಂಬಳದ ಬಗ್ಗೆ ಇತಿಹಾಸ ಐತೆ. ಬಟ್ ಈಗಿನ ಯುವ ಪೀಳಿಗೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಡಂಬಳದ್ದು ಏನಂದ್ರೆ ಏನು ಮಾಹಿತಿನೇ ಇಲ್ಲ. ಪುಸ್ತಕ ಓದೋದು, ಪರೀಕ್ಷೆ ಬರೋದು ಅಷ್ಟ. ಇವತ್ತು ಡಂಬಳದ ಎಲ್ಲ ಇತಿಹಾಸನ ಇವತ್ತು ಮಕ್ಕಳಿಗೆ ತಿಳಿಬೇಕಪ್ಪ ಅಂತಂದ್ರೆ ಡಂಬಳ ಉತ್ಸವ ಮಾಡಿದ್ನಂದ್ರೆ ಅದನ್ನೆಲ್ಲ ಜಾಗೃತಿ ಮೂಡಿಸುವ ಮೂಲಕ ಎಲ್ಲ ಪಾಲಕರಿಗೆ, ಮಕ್ಕಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆ ಒಂದು ಉತ್ಸವದ ಮೂಲಕ ಒಂದು ಅರಿವು ಮೂಡಿಸ್ಬೋದು ಸರ್. ಅಂಥ ಕೆಲಸವನ್ನು ಜಿಲ್ಲಾ ಉಸ್ತುವಾರಿ H.K. ಪಾಟೀಲ್ ಸಾಹೇಬರು ಕೂಡ ಮಾಡಬೇಕು. ನೋಡ್ರಿ ಹೇಗಿದೆ ಇದೆಲ್ಲ ಸರ್, ಯಾವ ರೀತಿ ಇದೆ ನೋಡ್ರಿ ಇದೆಲ್ಲ. ದೊಡ್ಡ ಬಸವೇಶ್ವರ ದೇವಸ್ಥಾನ ಏನಾಗಿಲ್ಲ ಸರ್, ಒಟ್ಟ ಇದೆ ಅವಾಗ್ಲಿಂದನೇ ಏನಾಗಿಲ್ಲ ರೀ, ಒಟ್ಟ ಇದೆ. ಇಲ್ಲೊಬ್ಬರು ತಂಪು ಕೋಲ್ಡ್ ರೀ. ಮತ್ತು ಇದಕ್ಕೆ ಏನೈತೆ ರೀ, ಇದೆಲ್ಲ ಕಲ್ಲಿ ಜೀರ್ಣೋದ್ಧಾರ ಮಾಡೋದು ಸರ. ಇದು ಒಂದೇನೋ ಡೆವಲಪ್ಮೆಂಟ್ ಮಾಡಿದಾರ ಏನಿಲ್ಲ. ಇವೆಲ್ಲ ಇದಕ್ಕೆ ಸಿಕ್ಕಿದ್ರಿ, ಇದಕ್ಕೆ ಇಲ್ಲಿವರೆ ಇದಕ್ಕೆ ಹೋಗೋರು ಈಗ ಪುರಾತತ್ವ ಇಲಾಖೆಗೆ ಹೋಗೋರಿಲ್ಲ ಸರ್. ಮತ್ತು ಇಲ್ಲೆಲ್ಲ ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾರೆ, ರಕ್ಷಣೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಡೈಲಿ ಒಬ್ಬರು ಸಿಬ್ಬಂದಿ ಇಲಾಖೆಯಿಂದ ಬರ್ತಾರೆ ಎಲ್ಲ ಸರ್. ಇಲ್ಲಿ ಯಾವುದು ಅಹಿತಕರ ಘಟನೆಗಳು ಇವೆಲ್ಲ ಏನು ನಡೆಯಲ್ಲ. ಒಟ್ಟು ಅಷ್ಟು ಸೇಫ್ಟಿ ಇದೆ. ನೀರಿಂದ ಚೆನ್ನಾಗಿದೆ, ಅಲ್ಲ ನೀರಿಂದ ಚೆನ್ನಾಗಿದೆ. ಬಸವೇಶ್ವರ ದೇವಸ್ಥಾನ ರೀ. ಏನಲ್ಲ ಇದು ರೀ, ಅದು IB 1861 ವಿಕ್ಟೋರಿಯಾ ಮಹಾರಾಣಿ ಅವರು ಏನು ನಮ್ದು ವಿಕ್ಟೋರಿಯಾ ಕೆರೆ ಏನೈತಲ್ಲ ಅವಾಗ ರೀ ಏನಂದ್ರೆ ಮಹಿಳೆಯರು ಗರ್ಭಿಣಿ ಅದಾರ ಅಂತ ತಿಳ್ಕೊರಿ, ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ, ತಾಯಿಗಿನ ಪೇಮೆಂಟ್ ಕೊಟ್ಟಾರ, ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುಗಿನ ಅವಾಗೆಲ್ಲ ಪೇಮೆಂಟ್ ಕೊಟ್ಟು ಈ ಕೆರೆನ ಜೀರ್ಣೋದ್ಧಾರ ಮಾಡಿಸಿರೋದು. ಅವಾಗ ಆಗಿರೋದು. ಅವರು ಒಂದಿನ ವಸ್ತಿಗೆ ಸಂಬಂಧ IB ಕಟ್ಟಿಸಿರೋದು. ಅದನ್ನು 1860 ಒಂದಿನ ವಸ್ತಿ. ಅಲ್ಲಿಂದನ ಕೆರೆಗೆ ಇದು IB ಕುಂತ್ಕೊಂಡನ ನೋಡ್ಬೋದು ಕೆರೆನ.
ವಿಂಡೋ ಆ ರೀತಿ ಮಾಡಿದಾರೆ ಅವನ್ನೆಲ್ಲ ಸರ್. ಹೋಗಿದ್ದಾರೆ ಅಲ್ಲೆಲ್ಲ ವಿಂಡೋ ಅದ ಸರ್, ಅದೆಲ್ಲ ಸ್ಟ್ರೇಟ್ ಅಲ್ಲಿದ್ದ ನೋಡಿದ್ರೆ ಸೀದಾ ಕೆರೆ ಕಾಣತ್ತೆ ರೀ. ಅದು ಕೆರೆನ ರೆಡಿ ಮಾಡೋ ಟೈಮಲ್ಲಿ ತಾಯಿ ಹೊಟ್ಟೆಲ್ದಿರೋ ಮಗುಗಿನ ಪೇಮೆಂಟ್ ಕೊಟ್ಟು ಕೆರೆ ಜೀರ್ಣೋದ್ಧಾರ ಮಾಡಿದಾರೆ ಅವಾಗೆಲ್ಲ ಸರ್. ನಿರ್ಮಾಣ ಮಾಡಿದ್ದಾರೆ. 450 ಹೆಕ್ಟರ್ ಇದೆ ಇದು. ಹೌದೌದು, ಹಾಂ, ತುಂಬಾ ದೊಡ್ಡದಿದೆ. ವರ್ಷ ಪೂರ್ತಿ ನೀರಿಂದ ಕಮ್ಮಿ ಅಂದ್ರೆ 3000 ಹೆಕ್ಟರ್ ನೀರಾವರಿ ಪ್ರದೇಶ ಐತೆ ನಮ್ಮ ಡಂಬಳದೊಳಗೆಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಬದನೆಕಾಯಿ, ಸೂರ್ಯಪಾನ, ಪೇರ್ಲ, ಬಾರಿ, ಬಾಳೆ, ಚವಳಿಕೆ, ಒಟ್ಟು ಎಲ್ಲ ಬೇರೆ ಬೇರೆ ರೀತಿಯೊಳಗೆಲ್ಲ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 2 ಬೆಳೆಯನ್ನು ಚೆನ್ನಾಗಿ ಬೆಳಿತಾರೆ ಸರ್. ಎಲ್ಲ ಕಬ್ಬು ಬೆಳಿತಾರೆ ರೀ ಭಾಳ ಸರ. ಅವಾಗ ನೀರಾವರಿಕಿನ್ನ ಮುಂಚೆ ನಮ್ದೇನು ಪ್ರಸಿದ್ಧಿ ಏನಾಗೈತಲ್ಲ ಬಾರಿ, ಪೇರ್ಲ ಎಲ್ಲ ಇದು ನೆಲಸಮ ಆಗಿತ್ತು ಎಲ್ಲ ನೀರಾವರಿ ಇರ್ಲಾರ್ದಕ್ಕೆ. ಈಗ ಯಾವಾಗ ನೀರು ಕೆರೆಗೆ ಸಿಂಟಲ್ವರೆಗೆ ಎತ್ತು ನೀರಾವರಿ ಒಳಗೆ ನೀರಾವರಿ ಯೋಜನೆ ಮೂಲಕ ಏನು ಕೆರೆ ನೀರು ಬಂತು, ಮತ್ತು ಈಗೆಲ್ಲ ಈ ಭಾಗದ್ದು ಎಲ್ಲ ಭೂಮಿನೂ ಕೂಡ ಡಿಮಾಂಡ್ ಆಗ್ಯದ. ಅವಾಗ 2 ಲಕ್ಷ, 1 ಲಕ್ಷ, 3 ಲಕ್ಷಕ್ಕೆಲ್ಲ ಭೂಮಿ ಸಿಗ್ತಾಯಿದ್ವಿ. ಏನಿದ್ರೆ ಅದು ಎರ್ಯಾರ ಇರಲಿ, ಮಸಾರ ಇರಲಿ, ಯಾವ್ದಾರ ಇರಲಿ 10 ಲಕ್ಷ ಮೇಲ್ಪಟ್ಟ ಈಗೆಲ್ಲ ಡಿಮಾಂಡ್, ಭಾಳ ಡಿಮಾಂಡ್ ಆಗೈತೆ ಎಲ್ಲ ಸರ್ ಈ ಕಡೆ ಎಲ್ಲ. ಆಮೇಲೆ ಬಹುತೇಕ ಈಗ ಅವಾಗ ಶಾಲೆ ಕಲಿತಾರೆ ಈಗ ಜನ, ಹೆಂಗೆ SLC PUC ಆದವರೆಲ್ಲ ಬೆಂಗಳೂರು, ಉಡುಪಿ, ಮಂಗಳೂರು, ಪೂನಾ, ಮುಂಬೈ ಇಂಥಲ್ಲೆಲ್ಲ ದುಡಿಮೆ ಹೋಗ್ತಾ ಇದ್ರು. ಯಾಕಂದ್ರೆ ಸ್ಥಳೀಯವಾಗಿ ಉದ್ಯೋಗ ಲಭ್ಯ ಇಲ್ಲದ್ರಿಂದ. ಬಟ್ ಈಗ ಏನಂದ್ರೆ ನೀರಾವರಿ ಅವ್ರದ್ದು 1 ಎಕರೆ ಇರಲಿ, ಹೌದನ್ನ ಪೀಕ್ ತೆಗಿಬೋದು ಎಲ್ಲ. ಅದ್ರಾಗನ ತೋಟಗಾರಿಕೆ, ಆಮೇಲೆ ಇವೆಲ್ಲ ಏನು ಈರುಳ್ಳಿ ಇವನ್ನೆಲ್ಲ ಬೆಳೆದು ಒಳ್ಳೆ ಆದಾಯ ಬರ್ತದಲ್ಲ, ಏನು ಪ್ರಾಬ್ಲಮ್ ಇಲ್ಲ. ವಿಕ್ಟೋರಿಯಾ ಮಹಾರಾಣಿ ಎಷ್ಟು ನೆನೆಸಿದ್ರನ್ನ ಕಡಿಮೆನ. ಆ್ಯಕ್ಚುಲಿ ಈಗ ನಾವು ಹೆಂಗೆ ಜಾತಿಗೆ ಒಂದೊಂದು, ಧರ್ಮಕ್ಕೆ ಒಂದೊಂದು ಸಂಘಗಳನ್ನು, ಆಮೇಲೆ ವೃತ್ತ ಅವನ್ನೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ವಿಶೇಷವಾಗಿ ಇವತ್ತು ನಾವು ಬದುಕಕ್ಕೆ ಯಾರು ಪ್ರಮುಖ ಕಾರಣ ಅದಾರಲ್ಲ ಅವ್ರ ಹೆಸರಲ್ಲಿ ಇಲ್ಲಿ ಒಂದು ಸರ್ಕಲ್ ಆಗ್ಬೇಕಿಲ್ಲ ನಮ್ಮ ಡಂಬಳದೊಳಗನ. ವಿಶೇಷವಾಗಿ ಡಂಬಳದೊಳಗೆ ವಿಕ್ಟೋರಿಯಾ ಮಹಾರಾಣಿಯವರ ಹೆಸರಿನೊಳಗನ ಒಂದು ಸರ್ಕಲ್ ಆಗ್ಬೇಕಿಲ್ಲೆಲ್ಲ. ಅದನ್ನೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವ್ರದ್ದೊಂದು ಸಾಮಾಜಿಕ ಸೇವೆಯನ್ನು ಗುರುತಿಸಿ ನಮ್ಮ ಗ್ರಾಮದಾಗ ಏನು ಮುಖಂಡರು, ಯುವಕರು, ಬೇರೆ ಬೇರೆ ಸಂಘಟನೆಯವರು ಆ ಒಂದು ಸರ್ಕಲ್ ಮಾಡೋಕ್ಕೆ ಮನಸ್ಸು ಮಾಡಬೇಕು ಅನ್ನೋದು ನಮ್ದು ಒಂದು ಕಳಕಳಿ ಸರ್. ಜಪದ ಬಾವಿನ ನಾವು ನೋಡ್ಕೊಂಡ್ ಬಂದ್ವಿ, ಆದರೆ ಅಲ್ಲಿ ಮಾಹಿತಿ ಸಿಗ್ದಿಲ್ಲ ನನಗೆ. 50ನೇ ಇರ್ಬೇಕ್ರಿ ಮೋಸ್ಟ್ಲಿ. ಋಷಿಮುನಿಗಳಲ್ಲೆಲ್ಲ ಜಪ ಮಾಡ್ತಾ ಇದ್ರು. ಋಷಿಮುನಿಗಳು ಆಗಿನ ಕಾಲದಾಗ, ಪ್ರಾಚೀನ ಕಾಲದಾಗ ಋಷಿಮುನಿಗಳು ಜಪ ಮಾಡ್ತಾ ಇದ್ರು. ಜಪ ಮಾಡಿ ಅಲ್ಲೇ ಸ್ನಾನ ಮಾಡ್ತಾ ಇದ್ರಿ. ಒಬ್ಬ ಋಷಿಮುನಿಗಳಿಗೆ ಒಂದೊಂದು ಪ್ರತ್ಯೇಕ ಕೋಠಡಿನೇ ಐತೆ ಅಲ್ಲಿ, ಸಣ್ಣ ಒಂದೊಂದು ಪ್ರತ್ಯೇಕ ಕೋಠಡಿನೇ ಐತಿ. ಮತ್ತು ವಿಶೇಷ ಏನಂದ್ರೆ ಅಕ್ಕ ಮಹಾದೇವಿ ಕೂಡ ಈ ನಮ್ಮ ಜಪದ ಬಾವಿಯಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಒಂದು ದಾಖಲೆ ಇದೆ ಸರ್, ಇತಿಹಾಸದ ಪುಟದಲ್ಲಿ ಇದೆ. ಮತ್ತು ಜಪದ ಬಾವಿ ವಿಶೇಷ ಏನಂದ್ರೆ ಮಳೆ ಬಂದ್ರೆ ಜಪದ ಬಾವಿ ಒಟ್ಟ ತುಂಬಲ್ರಿ. ಅದು ಮಳೆ ಬಂದ್ರೆ ತುಂಬಲ್ಲ, ಕೆರೆ ತುಂಬಬೇಕು. ಕೆರೆ ತುಂಬಿ ಅಂತರ್ಜಲ ಹೆಚ್ಚಳ ಆದ ನಂತರನೇ ಡಂಬಳದ ಜಪದ ಬಾವಿ ತುಂಬೋದು. ಕೆರೆ ಮಳೆ ನೀರ ಅದಕ್ಕೆ ಸಂಗ್ರಹ ಆಗಿ ಒಟ್ಟ ತುಂಬಲ್ಲ ಸರ್. ಕೆರೆ ಯಾವಾಗ ಭರ್ತಿ ಆಗುತ್ತಾ, ಕೆರೆ ನೀರು ಅಂತರ್ಜಲ ಹೆಚ್ಚಳ ಆಗಿ ಜಪದ ಬಾವಿ ತುಂಬುತ್ತೆ ಸರ್. ಕೆರೆ ತುಂಬಿತಂದ್ರೆ ಜಪದ ಬಾವಿ ನೀರು ಭರ್ತಿ ಆಗುತ್ತೆ ಸರ್ ಒಂದು. ಮತ್ತು ಕೆರೆ ತುಂಬಿದ ನಂತರ ಏನಾಕಂದೆ ಅಂದ್ರೆ ನಾವು 10 ವರ್ಷಗಳ ಮುಂಚೆ ಎಲ್ಲ ನೀರಿನ ಕೊರತೆಯಿಂದ ಬರಗಾಲ, ಅಖಂಡ ಬರಗಾಲ ಆಗಿರೋದ್ರಿಂದ ಮಳೆ ಕೊರತೆ ಭಾಳ ಇತ್ತು ಸರ್. ಎಲ್ಲ ಕೊಳವೆ ಬಾವಿಗಳು ಬತ್ತಿ ಹೋಗಿದ್ವಿ. ಎಲ್ಲ ಒಂದು ಹನಿ ನೀರು ಸಹಿತ ಕೊಳವೆ ಬಾವಿಯಲ್ಲೇ ಬರ್ತಾ ಇದ್ದಿಲ್ಲ ಒಟ್ಟ. ಈಗ ಆಟೋಮೆಟಿಕ್ ಕೆರೆ ಯಾವಾಗ ಭರ್ತಿ ಆಗೈತಿ ಅವತ್ತಿಂದ 1 ರಿಂದ 2 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವ ಕೊಳವೆ ಬಾವಿ ಅದಾವ ಎಲ್ಲವೂ ರಿಚಾರ್ಜ್ ಆಗ್ಯದ ಎಲ್ಲ ಸರ. ಕೊಳವೆ ಬಾವಿಗಳು ಎಲ್ಲ ರಿಚಾರ್ಜ್ ಆಗ್ಯದ. ನಾವೇನು ಬೋರ್ ಹಾಕಿಸ್ತೀವಲ್ಲ ಎಲ್ಲವೂ ಬತ್ತಿದ್ವೆಲ್ಲ ರಿಚಾರ್ಜ್ ಆಗ್ಯದವು. ಅದ ಕೊಳವೆ ಬಾವಿ ಮೂಲಕನೇ ಎಷ್ಟೋ ಜನ ಇವತ್ತು ರೈತರು ಒಳ್ಳೆ ಆದಾಯ ಬೆಳಿತಾ ಇದಾರೆ ಸರ್, ಒಳ್ಳೆ ಪೀಕ್ ಬೆಳಿತಾ ಇದಾರೆ ಎಲ್ಲ ಸ್ವಲ್ಪ ದೊಡ್ಡ ಅನುಕೂಲ ಆಗಿದೆ ಸರ್. ಒಟ್ಟು ಕುಡಿಯೋ ನೀರಿಂದಂಕರ ವಿಶೇಷವಾಗಿ ನಮ್ಮ ಡಂಬಳದೊಳಗೆ ಕುಡಿಯೋ ನೀರಿಂದಂಕರ ಜನಕ್ಕರಾಗಲಿ ಜಾನುವಾರಿಗರಾಗಲಿ ನೀರಿಂದಂಕರ ಒಟ್ಟ ಪ್ರಾಬ್ಲಮ್ ಇಲ್ಲ ಸರ್. ಹಾಂ, ಯಾಕಂದ್ರೆ ಮೇನ್ ಕಾರಣ ಕೆರೆ ಭರ್ತಿ ಆಗಿರೋದು ಸರ್. ಭಾಳ ಚೆನ್ನಾಗಿ ಹಿಸ್ಟಾರಿಕಲ್ ಪ್ಲೇಸ್ ಸರ್ ಇದು. ಆದ್ರೆ ಒಂದೇನಂದ್ರೆ ಭಾಳ ಈ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರ ನೋವಿನ ಸಂಗತಿ ಏನಿದೆ ಇವತ್ತು ಉತ್ಸವಗಳೇನದಾವಲ್ಲ ಒಂದೇ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗಿರೋದು ನಮ್ಗೆ ಈ ಭಾಗಕ್ಕೆ ಭಾಳ ನೋವಾಗುತ್ತೆ ಸರ್.